ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಅಂತ ಬರುತ್ತಲ್ಲ. ಯೋಗ ಎನ್ನುವುದು ವಿಷ್ಣು ಸಹಸ್ರನಾಮದ 18ನೆಯ ತಿರುನಾಮ. ಯೋಗ ಅಂದರೆ ಏನು? ಯೋಗ ಅಂದರೆ ಸಾಧನೆ ಅಂತ ಅರ್ಥ. ನಾವು ಒಂದು ವಿಷಯದಲ್ಲಿ ಚೆನ್ನಾಗಿ ಪರಿಣತಿ ಪಡೆದು ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಸಾಧನ ಇರಬೇಕು. ಅದನ್ನೇ ಯೋಗಂ ಅಂತ ಹೇಳೋದು. ಈ ಭಗವಂತನಿಗೆ ಏಕೆ ಯೋಗ ಅನ್ನುವುದು ಅಂದರೆ ಇದಕ್ಕೆ ಒಂದು ಕಥೆಯನ್ನು ನೋಡೋಣ. ದದಿಬಾಂಢನ್ ಅಂತ ಒಬ್ಬ ಮೊಸರಿನ ವ್ಯಾಪಾರಿ ಇದ್ದ. ದೊಡ್ಡ ದೊಡ್ಡ ಮಣ್ಣಿನ ಮಡಕೆಗಳಲ್ಲಿ ಮೊಸರನ್ನು ತುಂಬಿ ಮೊಸರಿನ ಬಿಸ್ನೆಸ್ ಮಾಡುತ್ತಿದ್ದ. ಒಂದು ದಿನ ಯಶೋದೆ ಆ ಅಂಗಡಿಗೆ ಬರ್ತಾಳೆ. ಈ ಕೃಷ್ಣ ಇಲ್ಲಿ ಏನಾದ್ರೂ ಬಂದಿದ್ದಾನೆಯೇ, ನೀನು ನೋಡಿದೆಯಾ ಅಂತ ಕೇಳ್ತಾಳೆ. ಇಲ್ಲವಲ್ಲ, ನಾನು ನೋಡಲೇ ಇಲ್ಲ ಅನ್ನುತ್ತಾನೆ ಆ ಮೊಸರಿನ ವ್ಯಾಪಾರಿ. ಅದಕ್ಕೆ ಆ ಯಶೋದೆ ಹೇಳ್ತಾಳೆ, ತುಂಬಾ ಗಲಾಟೆ ತಕರಾರು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಈ ಕೃಷ್ಣನದು. ಈ ಕಡೆಯೇ ಬಂದದ್ದನ್ನ ನಾನು ನೋಡಿದೆ. ಈ ಕಡೆ ಬಂದರೆ ನನಗೆ ಹೇಳು, ಅವನಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಮನೆ ಕಡೆ ಹೊರಟು ಹೋಗ್ತಾಳೆ ಯಶೋದೆ. ನೋಡಿದ್ರೆ ಒಂದು ದೊಡ್ಡದಾದ ಖಾಲಿ ಮಡಕೆಯಲ್ಲಿ ಕೃಷ್ಣ ಬಚ್ಚಿಟ್ಟುಕೊಂಡಿದ್ದಾನೆ. ಈಗ ಸ್ವಲ್ಪ ಹಿಂದಕ್ಕೆ ಹೋಗಿ ಕಥೆಯ ಫ್ಲಾಶ್ ಬ್ಯಾಕ್ ನೋಡೋಣ ನಾವು. ಸ್ವಲ್ಪ ಹೊತ್ತಿಗೆ ಮುಂಚೆ ಯಶೋದೆ ಕೃಷ್ಣನನ್ನ ಅಟ್ಟಿಸಿಕೊಂಡು ಬರ್ತಾಳೆ, ಕೈಯಲ್ಲಿ ಕೋಲನ್ನು ಹಿಡಿದು. ಆಗ ಕೃಷ್ಣ ಈ ಮಡಕೆ ವ್ಯಾಪಾರಿ ದದಿಬಾಂಡನ ಹತ್ತಿರ ಬಂದು ಹೇಳ್ತಾನೆ, ನಾನು ಈ ಮಡಕೆಯಲ್ಲಿ ಸ್ವಲ್ಪ ಹೊತ್ತು ಬಚ್ಚಿಟ್ಕೊಳ್ತೀನಿ. ನಮ್ಮ ಅಮ್ಮ ಬಂದು ಕೇಳಿದ್ರೆ ನಾನು ಇಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿಬಿಡು ಅಂತ ಹೇಳಿದ. ಆಯಿತು ಎಂದ ಆ ದದಿಬಾಂಡನ್. ಹಾಗೆಯೇ ಯಶೋದ ತಾಯಿ ಕೂಡ ಬಂದು ಕೇಳಿದ್ದಕ್ಕೆ ಕೃಷ್ಣ ಇಲ್ಲಿ ಇಲ್ಲ ಅಂತ ಹೇಳಿದ ಆ ವ್ಯಾಪಾರಿ. ಈಗ ಮಡಕೆಯಿಂದ ಕೃಷ್ಣ ತಟ್ಟಿ ಕೇಳುತ್ತಾನೆ, ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ಮ ಅಮ್ಮ ಹೋಗಿ ಆಯ್ತಾ, ನಾನು ಹೊರಗೆ ಬರಬಹುದಾ ಅಂತ. ಈ ಮಡಕೆಯ ಬಾಯನ್ನು ಬಟ್ಟೆಯಿಂದ ಕಟ್ಟಿಬಿಟ್ಟಿದ್ದೀಯಲ್ಲ, ಆ ಕಟ್ಟನ್ನು ಸ್ವಲ್ಪ ಬಿಚ್ಚಿ ಬಿಟ್ರೆ ನಾನು ಹೊರಗೆ ಬಂದು ಬಿಡ್ತೀನಿ ಅನ್ನುತ್ತಾನೆ ಕೃಷ್ಣ. ಆಗ ದದಿಬಾಂಡನ್ ಹೇಳ್ತಾನೆ, ನಾನು ನಿನಗೆ ಎಷ್ಟು ದೊಡ್ಡ ಸಹಾಯ ಮಾಡಿದ್ದೀನಿ. ನೀನು ನನಗೆ ಒಂದು ವರವನ್ನು ಕೊಡಬೇಕು. ವರ ಕೊಡ್ತೀನಿ ಅಂತ ಒಪ್ಪಿಕೊಂಡ್ರೆ ಮಾತ್ರ ನಾನು ನಿನ್ನನ್ನ ರಿಲೀಸ್ ಮಾಡ್ತೀನಿ, ಇಲ್ಲದಿದ್ದರೆ ಅಲ್ಲಿಯೇ ಇರು ಅನ್ನುತ್ತಾನೆ ದದಿಬಾಂಡನ್. ಅಲ್ಲಿಂದ ಹೊರಗಡೆ ಬರೋದಕ್ಕೆ ಕೃಷ್ಣನಿಗೆ ಏನು ಕಷ್ಟ ಇಲ್ಲ. ಆದರೆ ಭಕ್ತನ ಮತ್ತು ದೇವನ ನಡುವೆ ನಡೆಯುವ ಪ್ರೀತಿಯ ಸಂಭಾಷಣೆ, ಮಾತುಕತೆ ಇದು. ಈ ಪ್ರಪಂಚದಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಗೂ ಮುಕ್ತಿ ಕೊಡಬೇಕಾದವನು ಆ ಭಗವಂತ. ಆ ಭಗವಂತನಿಗೆ ಮುಕ್ತಿ ಕೊಡುವ ಮಾತನ್ನ ಈ ಭಕ್ತ ಹೇಳ್ತಾ ಇದ್ದಾನೆ. ನಿನ್ನನ್ನು ರಿಲೀಸ್ ಮಾಡಬೇಕು ಅಂದ್ರೆ ನಂದು ಒಂದು ಕಂಡೀಷನ್ ಇದೆ ಅಂತ. ಆಯ್ತು, ನಿನಗೆ ಏನು ಬೇಕೋ ಕೇಳಿಕೋ ಅಂದ ಕೃಷ್ಣ. ದದಿಬಾಂಢನ್ ಹೇಳ್ತಾನೆ, ನನಗೆ ಮತ್ತು ಈ ಮಡಕೆಗೆ ಇಬ್ಬರಿಗೂ ನೀನು ಮುಕ್ತಿ ಕೊಡಬೇಕು. ಈ ಸಂಸಾರ ಸಾಗರದಿಂದ ನಮ್ಮನ್ನು ಪಾರು ಮಾಡಬೇಕು. ನಾವು ವೈಕುಂಠಕ್ಕೆ ಹೋಗಬೇಕು. ನನ್ನ ಈ ಕೋರಿಕೆಯನ್ನ ನೀನು ನಡೆಸಿಕೊಡುತ್ತೇನೆ ಅಂತ ಮಾತು ಕೊಡು. ಹಾಗೆ ನೀನು ಮಾತು ಕೊಟ್ಟರೆ ಮಾತ್ರ ನಿನಗೆ ಇಲ್ಲಿಂದ ಮುಕ್ತಿ ಸಿಗುವುದು, ಇಲ್ಲದಿದ್ದರೆ ನಿನ್ನನ್ನು ನಾನು ರಿಲೀಸ್ ಮಾಡುವುದೇ ಇಲ್ಲ ಅಂತ ಹೇಳ್ತಾನೆ ಪಟ್ಟು ಹಿಡಿದು ಆ ದದಿಬಾಂಢನ್. ಕೃಷ್ಣ ನಗುತ್ತಾ, ಆಯಿತು, ನನ್ನನ್ನು ಮೊದಲು ಹೊರಗೆ ಬಿಡಪ್ಪ ಅಂತ ಕೇಳಿಕೊಳ್ತಾನೆ. ಆ ದದಿಬಾಂಢನ್ ಕೃಷ್ಣನನ್ನು ರಿಲೀಸ್ ಕೂಡ ಮಾಡಿದ. ಮರುಕ್ಷಣವೇ ಆ ದದಿಬಾಂಢನ್ನ ಜೊತೆ ಆ ಮಡಕೆಯೂ ಕೂಡ ವೈಕುಂಠಕ್ಕೆ ಹೊರಟು ಹೋಯಿತು. ನಾವು ಕೂಡ ಆಚಾರ್ಯರ ದೇವರ ಅನುಗ್ರಹದಿಂದ ಈ ಜನ್ಮ ಮುಗಿಸಿ ವೈಕುಂಠಕ್ಕೆ ಹೋದರೆ ಅಲ್ಲಿ ನಾವು ಆ ಮಡಕೆಯನ್ನು ಕೂಡ ನೋಡಬಹುದು. ಆ ಮಡಕೆ ಕೂಡ ಅಲ್ಲಿಯೇ ಇರುತ್ತೆ. ಈ ಮಡಕೆಗೂ ಸೇರಿ ಭಗವಂತ ಮೋಕ್ಷ ಕೊಟ್ಟಿದ್ದಾನೆ. ಈ ಸುದ್ದಿ ಊರಲ್ಲೆಲ್ಲ ಹರಡಿತ್ತು. ತಂತಿಗಿಂತ ವದಂತಿ ಬೇಗ ಹರಡುತ್ತೆ ಅನ್ನುತ್ತಾರೆ ನೋಡಿ, ಹಾಗೆ ಊರಲ್ಲೆಲ್ಲ ಇದೇ ಸುದ್ದಿ. ಆಗೆಲ್ಲ ಈಗಿನ ಹಾಗೆ ವಾಟ್ಸ್ಆಪ್, ಇನ್ಸ್ಟಾ ಅಂತ ಎಲ್ಲ ಇಲ್ಲವೇ ಇಲ್ಲ. ಬರಿಯ ಬಾಯಿ ಮಾತಿನಲ್ಲೇ ಎಲ್ಲಾ ಕಡೆ ಸುದ್ದಿ ಮುಟ್ಟಿತ್ತು. ಆ ಊರಿನ ಗುರುಗಳಾದ ಗರ್ಗಾಚಾರ್ಯರ ಹತ್ತಿರ ಹೋಗಿ ಊರಿನವರೆಲ್ಲ ಕೇಳ್ತಾರೆ, ಇದು ಹೇಗೆ ಆಚಾರ್ಯರೇ, ಈ
ಮಡಕೆಗೆ ಕೂಡ ಮೋಕ್ಷ ಕೊಟ್ಟು ಬಿಟ್ಟಿದ್ದಾನೆ ಆ ಕೃಷ್ಣ. ಆ ಮಡಕೆಗೆ ಭಕ್ತಿ ಅಂದರೆ ಏನು ಗೊತ್ತಾ? ಭಕ್ತಿ ಯೋಗದಿಂದ ಸಾಧನೆ ಮಾಡಿದರೆ ಮಾತ್ರ ಮೋಕ್ಷ ಅಂತ ಶಾಸ್ತ್ರ ಹೇಳುತ್ತೆ. ಈ ಮಡಕೆ ಭಕ್ತಿ ಯೋಗ ಮಾಡಿಲ್ಲ, ಏನೂ ಇಲ್ಲ. ಸರಿ, ಈ ಮಡಕೆಗೆ ಏನು ಗೊತ್ತಿಲ್ಲ, ಓಕೆ. ಈ ದದಿಬಾಂಢನ್ ಗುಂಡು ಕಲ್ಲಿನ ಹಾಗೆ ಇದ್ದಾನೆ. ಅವನು ಕೂಡ ದೊಡ್ಡದಾಗಿ ಭಕ್ತಿ ಯೋಗವನ್ನೇನೂ ಮಾಡಿಲ್ಲ. ಅವನಿಗೂ ಕೂಡ ಈ ಕೃಷ್ಣ ಮೋಕ್ಷ ಕೊಟ್ಟು ಬಿಡುವುದೇ? ಅದು ಹೇಗೆ ಸಾಧ್ಯ ಅಂತ ಊರಿನ ಜನರೆಲ್ಲ ಗರ್ಗಾಚಾರ್ಯರ ಹತ್ತಿರ ಕೇಳ್ತಾರೆ. ಆಗ ಗರ್ಗಾಚಾರ್ಯರು ಊರಿನ ಜನರಿಗೆ ಹೇಳುತ್ತಾರೆ, ಮೋಕ್ಷಕ್ಕೆ ಬೇಕಾದಂತಹ ಭಕ್ತಿ ಯೋಗ ಮಾಡುವುದಕ್ಕೆ ಈ ದದಿಬಾಂಢನಿಗೋ ಆ ಮಡಕೆಗೋ ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಏನು ಮಾಡಿದ? ಭಕ್ತಿ ಯೋಗದ ಸಾಧನದ ಜಾಗದಲ್ಲಿ ತನ್ನನ್ನೇ ಇಟ್ಟುಕೊಂಡ ಕೃಷ್ಣ. ತಾನೇ ಸಾಧನವಾಗಿ ತಾನೇ ಯೋಗವಾಗಿ ಇದ್ದು ಅವರುಗಳಿಗೆ ಮುಕ್ತಿ ಕೊಟ್ಟ ಅಂತ ಗರ್ಗಾಚಾರ್ಯರು ಊರಿನ ಜನರಿಗೆ ಹೇಳುತ್ತಾರೆ. ಇದನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವು ಉದಾಹರಣೆಗಳನ್ನ ನೋಡೋಣ. ಈಗ ಗಿಟಾರ್ ನುಡಿಸುವಾಗ ಅದರಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಅಲ್ಲಿ ಗಿಟಾರ್ ಎನ್ನುವ ಸಾಧನ, ಉಪಕರಣ, ಇನ್ಸ್ಟ್ರೂಮೆಂಟ್ ಬೇಕೇ ಬೇಕು. ಯಾರಾದರೂ ಒಳ್ಳೆಯ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂದ್ರೆ ಕ್ರಿಕೆಟ್ ಅನ್ನ ಚೆನ್ನಾಗಿ ಆಡೋದನ್ನ ಕಲಿತು ಸಾಧನೆ ಮಾಡಬೇಕು. ಕ್ರಿಕೆಟ್ಗಾಗಿ ಉಪಯೋಗಿಸುವ ಬ್ಯಾಟ್, ಬಾಲ್ ಎಲ್ಲವೂ ಸಾಧನ, ಇನ್ಸ್ಟ್ರೂಮೆಂಟ್ ಆಗತ್ತೆ. ಈಜುಗಾರನಿಗೆ ಈಜುವುದೇ ಸಾಧನ, ಇನ್ಸ್ಟ್ರೂಮೆಂಟ್ ಆಗತ್ತೆ. ಹಾಗೆಯೇ ಭಕ್ತಿ ಯೋಗಕ್ಕೆ ಭಕ್ತಿ ಎನ್ನುವುದೇ ಸಾಧನ, ಉಪಕರಣ, ಇನ್ಸ್ಟ್ರೂಮೆಂಟ್ ಆಗತ್ತೆ. ಮೋಕ್ಷಕ್ಕೆ ಭಕ್ತಿ ಮಾರ್ಗ ಅನ್ನುವುದು ಬೇಕೇ ಬೇಕು. ಆದರೆ ಅದು ತುಂಬಾ ಕಷ್ಟ. ಆ ಭಕ್ತಿ ಮಾರ್ಗ ಎನ್ನುವ ದಾರಿ ತಿಳಿಯದೆ ಹೋದರೆ ಆ ಭಗವಂತನಿಗೆ ಸರೆಂಡರ್ ಅಂದರೆ ಶರಣಾಗತಿ ಮಾಡಿದರೆ ಸಾಕು. ಆ ಭಗವಂತ ತಾನೇ ದಾರಿ ತೋರಿಸಿ ತಾನೇ ಸಾಧನವಾಗಿ ತಾನೇ ಮಾರ್ಗವಾಗಿ ಮೋಕ್ಷವನ್ನ ಪ್ರಸಾದಿಸುತ್ತಾನೆ ಅಂತ. ಅದಕ್ಕೆ ಅವನಿಗೆ ಯೋಗ ಅಂತ ಹೆಸರು. ನಮಗೂ ಕೂಡ ದದಿಬಾಂಢನ ಹಾಗೆ ಭಕ್ತಿ ಮಾರ್ಗ ಅನ್ನುವುದು ಕಷ್ಟ. ಹಾಗಿರುವಾಗ ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಆ ಶ್ರೀಕೃಷ್ಣನಿಗೆ ಶರಣಾಗಿ ಯೋಗಾಯ ನಮಃ ಅಂತ ಹೇಳುತ್ತಾ ಬಂದರೆ ನಮಗೆ ಕರುಣೆಯಿಂದ ಅವನು ಸಾಧನವಾಗಿ ಯೋಗವಾಗಿ ಇದ್ದು ಮೋಕ್ಷವನ್ನ ಅನುಗ್ರಹ ಮಾಡುತ್ತಾನೆ ಅನ್ನುವುದರಲ್ಲಿ ಸಂಶಯವೇ ಇಲ್ಲ. ಮುಂದಿನ ಕಥಾ ಸರಣಿ ಯೋಗವಿದಾಂ ನೇತ ಅನ್ನುವ 19ನೆಯ ತಿರುನಾಮ. ಭಗವಂತ ತನ್ನ ಬಾಯಿಯಿಂದಲೇ ರಾಮಾನುಜರ ಹಿರಿಮೆಯನ್ನು ಹೇಳಿದಂತಹ ಒಂದು ಚರಿತ್ರೆ. ಅದು ಏನು ಅಂತ ಮುಂದಿನ ಕಥಾ ಸರಣಿಯಲ್ಲಿ ನೋಡೋಣ. ಯೋಗಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಕೇಳುಗರೆ. ಇವತ್ತಿನ ಕಥೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಕೇಳುಗರೆ. ಹಾಗೆಯೇ ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಹಾಗಾದ್ರೆ ನಾನು ನಿಮಗೆ ಮುಂದಿನ ಸರಣಿಯಲ್ಲಿ ಸಿಗ್ತೀನಿ ಕೇಳುಗರೆ. ಯೋಗಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.